ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಕಳೆದೆರಡು ತಿಂಗಳಿಂದ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಪ್ರತಿನಿತ್ಯವೂ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಇದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರೋ ಮಹತ್ವದ ಸಂಗತಿಗಳನ್ನು ನಿಮ್ಮ ಮುಂದಿಡ್ತಿದ್ದೀವಿ. ಆದ್ರೆ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ಹೋಲಿಸಿಕೊಂಡ್ರೆ ಜೆಡಿಎಸ್ ಹಾಗೂ ಬಿಜೆಪಿಯಲ್ಲಿ ಹೇಳ್ಕೊಳ್ಳುವಂತ ದೊಡ್ಡ ಬೆಳವಣಿಗೆ ಆಗ್ತಾ ಇಲ್ಲ. ಮೈತ್ರಿಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಅವರ ಮಧ್ಯೆ ಸರಿಯಿಲ್ಲ ಅನ್ನೋದು ಬಿಟ್ರೆ ದೊಡ್ಡ ಮಟ್ಟದ ಸುದ್ದಿಗಳು ಹೊರಬೀಳ್ತಾ ಇಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಹಾಗಾಗ್ತಾ ಇಲ್ಲ. ಪ್ರತಿನಿತ್ಯವೂ ಒಂದೊಂದು ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಸಿದ್ದರಾಮಯ್ಯ, ಡಿಕೆಶಿ ಹಾಗೂ ದಿಲ್ಲಿ ನಾಯಕರ ಸುತ್ತ ಸುದ್ದಿ ತೆರೆದುಕೊಳ್ತಾ ಇದೆ. ಯಾವುದೋ ಸಚಿವರ ವಿಷಯವಾಗಿಯೋ ಶಾಸಕರ ಅಸಮಾಧಾನದ ಬಗ್ಗೆಯೋ ಆಗಿದ್ರೆ ಈ ಮಟ್ಟಿಗಿನ ಮೈಲೇಜ್ ಸಿಗ್ತಾ ಇರಲಿಲ್ಲ. 2 ದಿನ ಅಸಮಾಧಾನ ಇರುತ್ತೆ, 3ನೇ ದಿನ ಸರಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ರು. ಅಷ್ಟೇ ಯಾಕೆ, ಅಂತ ಸುದ್ದಿಗೆ ಹೆಚ್ಚಿನ ಮೈಲೇಜ್ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಈಗ ಆಗ್ತಿರೋದೇ ಬೇರೆ. ಕಾಂಗ್ರೆಸ್ನ ಆಧಾರ ಸ್ತಂಭಗಳು ಅನ್ಸ್ಕೊಂಡವರ ಬುಡದಲ್ಲೇ ಹೊಗೆಯಾಡ್ತಾ ಇದೆ. ಹೀಗಾಗಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇರೋದು. ಕಳೆದ 15 ದಿನದಿಂದ ರಾಜ್ಯದ ಜನತೆಯಿಂದ ಹಿಡಿದು ಬಿಜೆಪಿ, ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರನ್ನ ಒಂದು ಪ್ರಶ್ನೆ ದೊಡ್ಡದಾಗಿ ಕಾಡ್ತಾ ಇತ್ತು. ಅದೇನಪ್ಪಾ ಅಂದ್ರೆ, ಸಿದ್ದರಾಮಯ್ಯ ಸಿಎಂ ಡಿಕೆಶಿ ನೇತೃತ್ವದ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅನ್ನೋದು. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ ಅನ್ನೋದು ಒಂದ್ ಕಡೆಯಾದ್ರೆ, ಸಿದ್ದು ಹೇಳ್ದವರಿಗೆ ಸಚಿವ ಸ್ಥಾನಮಾನ ನೀಡಿಲ್ಲ ಅನ್ನೋದು ಇನ್ನೊಂದ್ ಕಡೆ. ಆದ್ರೆ ಈ ವಿಷಯವಾಗಿ ಸಿದ್ದರಾಮಯ್ಯ ಬೇಸರಗೊಂಡಿದ್ದಾರಾ ಇಲ್ವಾ ಅನ್ನೋದರ ಬಗ್ಗೆ ಚರ್ಚೆಗಳೇ ಆಗಿತ್ತೇ ಹೊರತು ಸಿದ್ದರಾಮಯ್ಯ ಈವರೆಗೂ ಈ ವಿಷಯದ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಮುಂದಿನ ನಡೆ ಏನೋ, ಸಿದ್ದು ನಿಜಕ್ಕೂ ಬೇಜಾರಾಗಿದ್ದಾರಾ ಇಲ್ವಾ ಅನ್ನೋ ಗೊಂದಲ ಇತ್ತು. ಅದಕ್ಕೆಲ್ಲ ಈಗ ಉತ್ತರ ಸಿಕ್ಕಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಅಧಿವೇಶನಕ್ಕೆ ಗೈರಾಗಿದ್ದಾರೆ. ಎಂಥದ್ದೇ ಸಂದರ್ಭ ಇದ್ರೂ ಅಧಿವೇಶನಕ್ಕೆ ಗೈರಾಗದ ಸಿದ್ದರಾಮಯ್ಯ ಮೊದಲ ಬಾರಿ ದೂರ ಉಳಿದಿದ್ದಾರೆ. ಇದು ಕಾಂಗ್ರೆಸ್ ಪಾಲಿಗೆ ಬೇರೆಯದ್ದನ್ನೇ ಸಂದೇಶ ನೀಡ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಈ ನಡೆಯಿಂದ ಕಾಂಗ್ರೆಸ್ಗೆ ಆಗೋ ಎಫೆಕ್ಟ್ಗಳೇನು? ಸಿದ್ದರಾಮಯ್ಯ ಈ ಮಟ್ಟಿಗೆ ಬೇಸರಗೊಳ್ಳೋದರ ಹಿಂದಿನ ಅಸಲಿ ಕಾರಣ ಆದ್ರೂ ಏನು? ಮುಂದೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ವಿಧಾನಮಂಡಲ ಮುಂಗಾರು ಅಧಿವೇಶನ ಗುರುವಾರದಿಂದ ಆರಂಭಗೊಂಡಿದೆ. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ ಗೊಂದಲದ ಮಧ್ಯೆ ಕಲಾಪ ಶುರುವಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಕ್ಷಣಕ್ಕೂ ಯಾವುದೂ ಸರಿ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ಯಾವುದೇ ಉತ್ಸಾಹ ಗರಿಗೆದರಿದಂತೆ ಕಾಣ್ತಾ ಇಲ್ಲ. ಸಚಿವ ಸ್ಥಾನ ಸಿಗದ ಶಾಸಕರು ಸೈಲೆಂಟ್ ಮೂಡ್ನಲ್ಲಿದ್ದಾರೆ. ಆದರೆ ಸಚಿವ ಸ್ಥಾನ ಗಳಿಸಿಕೊಂಡವರು ತಾವು ಇಷ್ಟಪಟ್ಟ ಖಾತೆ ಸಿಕ್ಕಿಲ್ಲ ಅನ್ನೋ ಸಣ್ಣ ನೋವಲ್ಲಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಸಿದ್ದರಾಮಯ್ಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಸುಮಾರು 2 ದಶಕದಿಂದ ಸಿದ್ದರಾಮಯ್ಯ ಅಧಿವೇಶನದ ಮೊದಲ ಸಾಲಲ್ಲಿ ಗುರುತಿಸಿಕೊಂಡವರು. ಸಿಎಂ ಆಗಿ, ವಿಪಕ್ಷ ನಾಯಕನಾಗಿ ಎದುರಾಳಿಗಳನ್ನ ಕಟ್ಟಿ ಹಾಕೋದ್ರಲ್ಲಿ ಮುಂಚೂಣಿ ನಾಯಕ ಆಗಿದ್ದವರು. ಕಾಂಗ್ರೆಸ್ ಸರ್ಕಾರ ಇಲ್ಲದೇ ಇದ್ರು, ಸಿದ್ದು ದೊಡ್ಡ ಹುದ್ದೆಯಲ್ಲಿ ಇರ್ತಾ ಇದ್ರು. ಅಂದ್ರೆ ವಿಪಕ್ಷ ನಾಯಕರ ಸ್ಥಾನದಲ್ಲಿ ಕೂತು ಅಬ್ಬರಿಸ್ತಾ ಇದ್ರು. ಆದ್ರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯಗೆ ಅಧಿಕಾರ ಇಲ್ಲ, ಕೇವಲ ಶಾಸಕರಾಗಿ ಕೂತಿದ್ದಾರೆ. ಹೀಗಾಗಿ ಕೊನೆ ಹಂತದ ಸಾಲಲ್ಲಿ ಕೂರುವ ಸಾಧ್ಯತೆ ಇದೆ. ಇದು ಒಂದ್ ಕಡೆಯಾದ್ರೆ, ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರೋದೇ ಅನುಮಾನ. ಯಾಕಂದ್ರೆ ಸಿದ್ದರಾಮಯ್ಯ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕದೇ ಇದ್ರು ಯಾವ್ಯಾವ ರೂಪದಲ್ಲಿ ತೋರಿಸಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಮೊದಲಿಗೆ ಸಂಪುಟ ವಿಸ್ತರಣೆ ಆದ ದಿನವೇ ಬೇಸರಗೊಂಡಿದ್ರು. ತಾವು ಸೂಚಿಸಿದವರಿಗೆ ಸಚಿವ ಸ್ಥಾನ ನೀಡಿಲ್ಲ, ಗಾಯತ್ರಿ ಅವರಿಗೆ ಸಚಿವ ಸ್ಥಾನ ನೀಡಿದ್ರು ಅನ್ನೋ ಕಾರಣಕ್ಕೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಗೈರಾಗಿದ್ರು ಅನ್ನೋ ಮಾತಿದೆ. ಅವತ್ತೇ ಕೊನೆ. ಮತ್ತೆಂದೂ ಸಿದ್ದರಾಮಯ್ಯ ಬಹಿರಂಗವಾಗಿ ಮಾತನಾಡಿಲ್ಲ. ಬರೀ ಬಹಿರಂಗವಾಗಿ ಮಾತಾಡೋದಿರಲಿ, ಬಹಿರಂಗವಾಗಿ ಹೆಚ್ಚು ಕಾಣಿಸಿಕೊಂಡೂ ಇಲ್ಲ. ಮೊನ್ನೆ ತಾನೆ ಖಾತೆ ಹಂಚಿಕೆ ವಿಷಯವಾಗಿ ಸಿಎಂ ಡಿಕೆಶಿ ದೆಹಲಿಗೆ ಹೊರಟಿದ್ರು. ಇದೇ ಹೊತ್ತಲ್ಲಿ ಸಿದ್ದರಾಮಯ್ಯ ಮನೆಗೆ ಏಕಾಏಕಿ ಬಂದಿದ್ರು. ಸುಮಾರು 1 ಗಂಟೆಗಳ ಕಾಲ ಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ರು. ಆದರೆ ಈ ವೇಳೆ ಸಿದ್ದು ಕಡೆಯಿಂದ ಉತ್ತರ ಆಗಲಿ, ಚರ್ಚೆ ಆಗಲಿ ತುಂಬಾ ಕಮ್ಮಿ ಇತ್ತು ಅಂತ ಕಾಂಗ್ರೆಸ್ ಮೂಲಗಳ ಮಾಹಿತಿ. ಅಲ್ಲದೆ ದೆಹಲಿಗೆ ಹೋಗಿ ಬರೋಣ ಅಂತ ಸಿಎಂ ಡಿಕೆಶಿ ಆಹ್ವಾನ ನೀಡಿದ್ರಂತೆ. ಆದರೆ ಸಿದ್ದರಾಮಯ್ಯ ಮಾತ್ರ ಇದಕ್ಕೆ ಒಪ್ಪಿರಲಿಲ್ಲ. ನೀವು ಹೋಗು ಬನ್ನಿ, ನೀವೇ ಫೈನಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸದ್ರಂತೆ. ಆತ್ಮೀಯರೇ, ಅಧಿವೇಶನಕ್ಕೆ ಸಿದ್ದರಾಮಯ್ಯ ಯಾವತ್ತೂ ತಪ್ಪಿಸಿದವರಲ್ಲ. ತುರ್ತು ಸಂದರ್ಭಗಳಲ್ಲಿ ಗೈರಾಗಿದ್ದು ಬಿಟ್ರೆ ಬೇಕು ಅಂತ ದೂರ ಉಳಿದಿದ್ದು ತುಂಬಾ ಕಮ್ಮಿ. ಆದ್ರೆ ಈಗ ಸಿದ್ದು ಎಲ್ಲೂ ಕಾಣಿಸ್ತಾ ಇಲ್ಲ.
ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಆಗಮಿಸಬೇಕಿತ್ತು. ಮೈತ್ರಿ ನಾಯಕರು ಹಾಗೂ ನಾಯಕಿಯರಿಗೆ ಸಂತಾಪ ಸೂಚಿಸಬೇಕಿತ್ತು. ಇದನ್ನೇ ಕಾಂಗ್ರೆಸ್ನವರು ನಿರೀಕ್ಷೆ ಮಾಡ್ತಾ ಇದ್ರು. ಆದ್ರೆ ಆಗಿದ್ದೇ ಬೇರೆ. ಆತ್ಮೀಯರೇ, ಸಿದ್ದರಾಮಯ್ಯ ವಿಷಯದಲ್ಲಿ ದಿಲ್ಲಿ ನಾಯಕರ ನಡೆ ನೋಡ್ತಾ ಇದ್ರೆ ಹತ್ತಾರು ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸಿದ್ದರಾಮಯ್ಯ 2023ರಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಓಡಾಡಿದ್ರು. ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ತುಂಬಾ ಸರ್ಕಸ್ ಮಾಡಿದ್ರು. ಊರೂರು ಸುತ್ತಿ ಪಕ್ಷ ಕಟ್ಟಿದ್ರು. ಹೀಗಾಗಿಯೇ ದಿಲ್ಲಿ ನಾಯಕರು ಕೂಡ ಮೊದಲ ಅವಧಿಯ ಸಿಎಂ ಆಗಿ ಸಿದ್ದುಗೆ ಪಟ್ಟ ಕಟ್ಟಿದ್ರು. ಆದ್ರೆ 2028ರಲ್ಲಿ ಇದೇ ರೀತಿ ಸಿದ್ದರಾಮಯ್ಯ ಆಕ್ಟಿವ್ ಆಗಿರ್ತಾರೆ ಅನ್ನೋ ಅನುಮಾನ ದಿಲ್ಲಿ ನಾಯಕರನ್ನ ಕಾಡ್ತಿರುವಂತೆ ಕಾಣ್ತಾ ಇದೆ. ಪಕ್ಷಕ್ಕಾಗಿ ಊರೂರು ಸುತ್ತುತ್ತಾರ ಅನ್ನೋ ಚರ್ಚೆಯು ದಿಲ್ಲಿ ಅಂಗಳದಲ್ಲಿ ಬಂದು ಹೋದಂತೆ ಕಾಣ್ತಾ ಇದೆ. ಸಿದ್ದುಗೆ ಅಧಿಕಾರ ಸಿಗೋ ಎಲ್ಲಾ ಬಾಗಿಲು ಬಂದಾಗಿದೆ. ಅಲ್ಲದೆ ವಯಸ್ಸು ಬೇರೆ ಆಗಿದೆ. ಹೀಗಾಗಿ ಮುಂದಿನ ಚುನಾವಣೆಯಲ್ಲಿ ಸಿದ್ದು ಯಾವ ಹೆಜ್ಜೆ ಇಡ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ. ಇದೇ ಕಾರಣಕ್ಕೆ ದಿಲ್ಲಿ ನಾಯಕರು ಸ್ವಲ್ಪ ಹಿಂದೇಟು ಹಾಕ್ತಿದ್ದಾರೆ ಅನ್ನೋ ಮಾತು ಹರಿದಾಡ್ತಾ ಇದೆ. ಈಗಾಗಲೇ ಖಾತೆ ಹಂಚಿಕೆ ವಿಷಯದಲ್ಲಿ ಸಿದ್ದರಾಮಯ್ಯರನ್ನ ಕಡೆಗಣಿಸಿದ್ದಾರೆ ಅನ್ನೋದು ಬಿಟ್ರೆ ಭರ್ಜರಿ ಪ್ಲಾನ್ ಮಾಡಿಯೇ ಹಂಚಿಕೆ ಮಾಡಿದ್ದಾರೆ. ಒಕ್ಕಲಿಗ, ಲಿಂಗಾಯತ, ಹಿಂದುಳಿದ ಹಾಗೂ ಮುಸ್ಲಿಂ ಸಮುದಾಯಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ. ಈ ಮೂಲಕ ವೋಟ್ ಬ್ಯಾಂಕ್ ಅಸ್ತ್ರವನ್ನ ಹೂಡಿದ್ದಾರೆ. ಆದ್ರೆ ಕುರುಬ ಸಮುದಾಯ ಸಿದ್ದು ಇಲ್ಲದೆ ಕಾಂಗ್ರೆಸ್ ಕೈ ಹಿಡಿಯುತ್ತೆ ಅನ್ನೋದು ಅನುಮಾನ. ಹೀಗಾಗಿಯೇ ಈಗಾಗಲೇ ಡಿಕೆಶಿ ಹಾಗೂ ದಿಲ್ಲಿ ನಾಯಕರು ಈ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾತಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ.